ಹಳೆ ಟ್ರೆಡಿಷನಿಂದ ಮಾಡ್ಕೊಂಡು ಬಂದಿರುವಂಥ ಉಪ್ಪಿನಕಾಯಿ ಒಂದಾದರೆ, ಇನ್ನೊಂದು ಆಂಧ್ರ ಸ್ಟೈಲಲ್ಲಿ ಕೂಡ ಒಂದು ಉಪ್ಪಿನಕಾಯಿನ, ಎರಡನ್ನೂ ನಾನು ನಿಮಗೆ ಒಂದೇ ಸರಿ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದೀಪಾಸ್ ಡಿಲೈಟ್. ಇವತ್ತು ನಾನು ನಿಮಗೆ ಮನೆ ಒಳಗಡೆ ಅಷ್ಟೇ ಅಲ್ಲ ಅಡುಗೆ ಮಾಡೋದನ್ನ, ಮನೆ ಹೊರಗಡೆ ಕೂಡ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮಾವಿನಕಾಯಿ ಸ್ಪೆಷಲ್ ಆಗಿ ಲಾಕ್ಡೌನ್ ಟೈಮಲ್ಲಿ ನಮಗೆ ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ. ಸೊ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ ಮಾವಿನಕಾಯಿನ ತಗೊಂಡು ಬರ್ತಾ ಇದ್ದೀನಿ. ನಾನು ಎಲ್ಲಿ ಮಾವಿನಕಾಯಿನ ತಗೊಳ್ತೀನಿ ಅನ್ನೋದನ್ನ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗ್ಬರೋಣ. ನಾನಿವಾಗ ಮಲ್ಲೇಶ್ವರಮಿಗೆ ಬಂದಿದ್ದೀನಿ. ನೋಡ್ಬೋದು ಮಾವಿನಕಾಯಿ ಜೊತೆಗೆ ಮಾವಿನ ಶುಂಠಿ, ಅಲ್ಲಿ ಮಿಡುಗಾಯಿ ಕೂಡ ನೋಡ್ಬೋದು ನೀವು ಇಟ್ಟಿರೋದನ್ನು. ಇಲ್ಲಿ ತುಂಬ ವರ್ಷಗಳಿಂದ ವ್ಯಾಪಾರ ಮಾಡಿರುವಂಥ ಒಬ್ಬರು ಅಜ್ಜಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೆಂಗಿದೆ ವ್ಯಾಪಾರ ಇವಾಗ ನಿಮ್ದು? ವ್ಯಾಪಾರ ಇಲ್ಲಮ್ಮ, ಯಾರೋ ಒಬ್ಬರ ಇಬ್ಬರ ಬರ್ತಾರೆ, ಕಮ್ಮಿ ಬೆಲೆಗೆ ಹಾಕಿ ಕಳಿಸ್ತೀವಿ. ಇನ್ನೇನು ಇಟ್ಕೊಂಡು ಏನು ಮಾಡೋದು, ಅವತ್ತಿಂದ ಅವತ್ತು ಜೀವನ ಮಾಡಬೇಕು ನಾವು. ತುಂಬಾನೇ ಕಷ್ಟ ಆಗೋದಿದೆ ಇಲ್ಲಿ. ನನಗೆ 88 ವರ್ಷ. ನಿಮ್ಗೆ ಎಷ್ಟು ವರ್ಷ ಇವಾಗ? 88 ವರ್ಷ. 88 ವರ್ಷನಾ? 85 ವರ್ಷ. ಓ, ಏನು ತುಂಬ ಅವಳು ನನ್ನ ಮಗಳು, ಅವಳು ಕಾಲು ನೋವು, ಕಾಲು ಆಗಲ್ಲ. ಯಾರು ನಿಮ್ಮ ಮಗಳು? ನೋಡೋಣ. ಇವಳು. ಅಮ್ಮ ನಿಮ್ಗೆ ಎಷ್ಟು ವರ್ಷ? 54. ಓ ಸೂಪರ್. ವಯಸ್ಸಾಗಿರುವಂಥ ಅಜ್ಜಿ ತಮ್ಮ ವ್ಯಾಪಾರ ದಿನಗಳನ್ನೆಲ್ಲ ಹೇಗಿದೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ಎಲ್ಲಿರೋರಲ್ಲ ಬಂದು ಸೇರ್ಕೊಂಡ್ಬಿಟ್ರು. ಹುಟ್ಟಾಗಿಂದ ಇಲ್ಲೇ ಇದ್ದೀವಿ. ಓಕೆ. ನಮ್ಮ ತಾತ, ನಮ್ಮ ಅಜ್ಜಿ ಎಲ್ಲರೂ ಇಲ್ಲೇ ಇದ್ದೀವಿ. ನನಗೆ ಇಷ್ಟು ವರ್ಷದಿಂದ ಇಲ್ಲೇ ಇದ್ದೀವಿ. ಹೌದಾ? ನಿಮ್ಮ ಹೆಸರೇನಮ್ಮ? ಶಾಂತಮ್ಮ. ಶಾಂತಮ್ಮ. ಆಯ್ತು. ಇಲ್ಲೊಬ್ರು ಹೆಸರು ಹೇಳ್ತಾರೆ. ಇವ್ರದ್ದು ಏನು ಹೆಸರು? ಇವ್ರದ್ದು ನೀವೇನು ಹೆಸರು ಅವ್ರದ್ದು? ಹೆಸರು ಸಿಲ್ಕ್ ಸುಮಿತ್ರಾ ಅಂತ. ಸಿಲ್ಕ್ ಸುಮಿತ್ರಾ. ನೋಡಿದ್ರಲ್ವಾ ಸಿಲ್ಕ್ ಸುಮಿತ್ರಾ ಅವ್ರನ್ನ. ಚೆನ್ನಾಗಿ ಶಾಪಿಂಗ್ ಮಾಡಿದ್ರು. 85 ವರ್ಷದಲ್ಲೂ ಇಷ್ಟು ಚೆನ್ನಾಗಿ ವ್ಯಾಪಾರ ಮಾಡಿಕೊಂಡು ಮಕ್ಕಳ ಜೊತೆಗೆ ಸಖತ್ತಾಗಿ ನೋಡಿದ್ದಾರೆ. ನೋಡ್ತಾ ಬರೋಣ ಬನ್ನಿ, ಶಾಪಿಂಗ್ ಮಾಡೋಣ ಇವ್ರ ಜೊತೆ ಕೂಡ. ನೋಡಿ, ಇವರೇ ಆರಿಸಿ ಹಾಕಿ ಕೊಡ್ತಾ ಇದ್ದಾರೆ. ಚೆನ್ನಾಗಿರೋ ಉಪ್ಪಿನಕಾಯಿಗೆ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ. ನನಗೆ ಇದನ್ನೇ ತಗೋಬೇಕು ಅಂತ ಸಜೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಸೂಪರ್. ಬನ್ನಿ ಲೋಕಲ್ ವೆಂಡರ್ಸ್ನ ಸಪೋರ್ಟ್ ಮಾಡೋಣ. ಹೀಗೇನೆ ಎಲ್ಲೋ ತೊಗೊಳೋಕ್ಕಿಂತ ವಯಸ್ಸಾದವ್ರ ಜೊತೆಗೆ. ಇಲ್ಲಿ ನೋಡಿ 88 ವರ್ಷ ಅಂತೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಈ ವಯಸ್ಸಿನಲ್ಲೂ ದುಡ್ಕೊಂಡು ತಿನ್ನಬೇಕು ಅಂತ ಛಲ ಹಠ ಇದೆ ಅಲ್ವಾ? ಇಂಥವ್ರಿಗೆ ಹ್ಯಾಟ್ಸ್ ಆಫು. ಒಂದು ಸೆಲ್ಯೂಟ್ ಮಾಡಿ ಜೊತೆ ಹೋಗೋಣ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ಇವಾಗ. ಸೊ ಮಾವಿನಕಾಯಿನ ತೊಗೊಂಬಂದು ನಾನು ಆಲ್ರೆಡಿ 2 hours ಆಯಿತು. 1 hour ನಾನು ನೀರಲ್ಲಿ ಇದನ್ನು ನೆನೆಸ್ಬಿಟ್ಟು ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ. ಸೊ ಮಾವಿನಕಾಯಿನ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಮಾವಿನಕಾಯಿನ ಮಾಡಬೇಕಾದ್ರೆ ಮೊದಲನೇದೇನು ಅಂದರೆ, ನಾವು ಯಾವುದೇ ಒಂದು ಐಟಮ್ನ ತೊಗೊತಿದ್ದೀವಿ ಅಂದಾಗ ಅದನ್ನು ನೀಟಾಗಿ ವಾಶ್ ಮಾಡಿ ಅಷ್ಟೇ ಒರೆಸಿರಬೇಕು ಕೂಡ. ಒಂದು ಸ್ವಲ್ಪನೂ ನೀರಿನ ಅಂಶ ಅದರಲ್ಲಿ ಇರಬಾರ್ದು. ನಾವು ಕೈ ಆಡಿಸೋ ಸ್ಪೂನಿಂದ ಇಟ್ಕೊಂಡು ಅಥವಾ ಹೆಚ್ಚು ಚಾಕು ಆಗಿರ್ಬೋದು ಅಥವಾ ಇಳಿಗೆ ಮಣೆ ಆಗಿರ್ಬೋದು, ಎಲ್ಲ ನೀಟಾಗಿ ಒರೆಸ್ಕೊಂಡು ಒಂದು ಸ್ವಲ್ಪನೂ ಏನು ಸ್ಮೆಲ್ ಇರಬಾರ್ದು. ಸೊ ಅಷ್ಟು ನೀಟಾಗಿ ಒರೆಸ್ಕೋಬೇಕು. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ನ ನೋಡಿ ತೊಗೊಂಡಿದ್ದೀವಿ ಅಂತ ನೋಡ್ತಾ ಬರೋಣ. 2.5 kg ಇದೆ ಇದು. ಸೊ 5 ಮಾವಿನಕಾಯಿನ ತೊಗೊಂಡಿದ್ದೀನಿ. ಆಮೇಲೆ ಒಂದು 200 ml ಎಣ್ಣೆ ತೊಗೊಂಡಿದ್ದೀನಿ. 1 ಬಟ್ಲು ಜಾಸ್ತಿ ಖಾರದ ಪುಡಿ ಫ್ರೆಶ್ಶಾಗಿ ಹಾಕ್ಸಿರೋದಿದು. ಸಾಲ್ಟು, 1 ಕಪ್ನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಮೆಂತೆ ತೊಗೊಂಡಿದ್ದೀನಿ. ಸೊ ಅರಿಶಿನ ಮತ್ತು ಇಂಗು. ಸೊ ಇಂಗು ಬೇಡ ಅಂತ ಅಂದವ್ರಿಗೆ, ಇಂಗು ನಾವು ಹಾಕಲ್ಲ ಅನ್ನೋರಿಗೆ ನಾವು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು. ನಾನು 2 ರೀತಿ ಹಾಕ್ತಾ ಇದ್ದೀನಿ ಇವತ್ತು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದೆ. ಇವಾಗ ನೀಟಾಗಿ ಮಾವಿನಕಾಯಿನ ಹೆಚ್ಕೊಳ್ಳೋಣಂತೆ. ನೀವು ಇಳಿಗೆಯಲ್ಲಿ ಬೇಕಾದರೂ ಹೆಚ್ಕೋಬೋದು ಅಥವಾ ಚಾಕುವಲ್ಲಿ ಕೂಡ ಹೆಚ್ಕೋಬೋದು. ಕೆಲವರು ಇನ್ನು ಪೂರ್ತಿನೇ, ಇನ್ನು ಕೆಲವರು ಮಾವಿನಕಾಯಿ ಸಮೇತನೇ, ಇನ್ನು ಕೆಲವರು ವಾಟೆ ಸಮೇತನೇ ಮಾವಿನಕಾಯಿನ ಹೆಚ್ಚುತ್ತಾರೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಹೆಚ್ಕೋಬೋದು. ಸೊ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ 1 ಕಪ್ನಷ್ಟು. ಇದು ಆಲ್ಮೋಸ್ಟ್ ಆಗಿದೆ. ನೋಡ್ಬೋದು ಹೇಗೆ ಚಟಪಟ ಅಂತಿದೆ ಅಂತ. ಇಲ್ಲಿ ನೋಡ್ಬೋದು ಈ ಥರ ಆಗಿದೆ. ಪ್ಲೇಟಿಗೆ ತೆಗ್ದಿದ್ದೀನಿ ನಾನು ಇವಾಗ. ನೆಕ್ಸ್ಟು ಅದರಲ್ಲೇ ಮೆಂತೆ ಹುರ್ಕೋಣ. ಎಲ್ಲ ಡ್ರೈ ಫ್ರೈ ಮಾಡ್ತಿದ್ದೀನಿ ನಾನು. ಏನು ಎಣ್ಣೆ ಹಾಕ್ತಾ ಇಲ್ಲ ಎದಕ್ಕೂ. ಎಣ್ಣೆ ಹಾಕೋ ಅವಶ್ಯಕತೆ ಏನೂ ಇರಲ್ಲ ಇದಕ್ಕೆ. ನಾನು ಇದರಲ್ಲಿ ಅರ್ಧದಷ್ಟು ಮಾತ್ರ ಪುಡಿ ಮಾಡ್ತೀನಿ, ಇನ್ನು ಅರ್ಧದಷ್ಟು ಪುಡಿ ಮಾಡಲ್ಲ.
ಒಂದು ಸ್ವಲ್ಪ ಹಾಗೆ ಹಾಕ್ತೀನಿ, ಇನ್ನೊಂದು ಸ್ವಲ್ಪ ಪುಡಿ ಮಾಡಿ ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಇದು, ನೆಂದ ಮೇಲಂತೂ ತುಂಬ ಟೇಸ್ಟ್ ಆಗುತ್ತೆ ಇದು. ಇಷ್ಟು ಸಾಕು. ನೀವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೋಬೋದು. ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದ್ರೆ ತುಂಬ ಮ್ಯಾಶ್ ಆಗುತ್ತೆ. ಸೊ ನಾನು ಅದಕ್ಕೆ ಒಳ್ಕಲಲ್ಲೇ ಮಾಡ್ಕೊಳ್ತೀನಿ. ಆ್ಯಂಡ್ ಇದರಿಂದ ತುಂಬ ಉಪ್ಪಿನಕಾಯಿ ಲೈಫ್ ಕೂಡ ಜಾಸ್ತಿನೇ ಇರುತ್ತೆ. ಇಷ್ಟಿದೆ. ಇಷ್ಟು ತರಿ ತರಿ ಇದ್ರೆ ಸಾಕು, ಜಾಸ್ತಿ ಏನು ಸಾಫ್ಟಾಗಿ ಆಗೋದು ಬೇಡ. ನಾನೊಂದು ಸ್ವಲ್ಪ ಮೆಂತೆನ ತೆಗೆದಿಟ್ಕೊಂಡಿದ್ದೀನಿ, ಇಷ್ಟು ಮಾತ್ರ ಹಾಕ್ಕೊಳ್ತೀನಿ. ಇದನ್ನು ಹಾಗೆ ಹಾಕ್ಕೊಳ್ತೀನಿ. ಮೆಂತೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಘಮ ಘಮ ಸ್ಮೆಲ್ ಬರುತ್ತೆ ಅಂದರೆ ಕುಟ್ಟಬೇಕಾದ್ರೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ. ನೋಡ್ಬೋದು ನಾನು ಬ್ಯಾಚ್ ವೈಸ್ ಹಾಕ್ಕೊಂಡು ಸುಮ್ಮನೆ ಹಿಂಗೆ ಜಸ್ಟ್ ಒಂದು ಸರ್ತಿ 2 ಸರ್ತಿ ಇದನ್ನು ಮಾಡಿದ್ರೆ ಸಾಕು, ಎಷ್ಟು ಚೆನ್ನಾಗುತ್ತೆ ನೋಡಿ. ನೋಡ್ಬೋದು. ಸೊ ಇಷ್ಟು ಮೆಂತೆ ಪುಡಿ ಆದರೆ ಸಾಕು ನಮಗೆ. ಒಂದು ಸ್ವಲ್ಪ ಮೆಂತೆ ನಾನು ಹಾಗೆ ಹಾಕ್ತಾ ಇದ್ದೀನಿ. ಇವಾಗ ಶುಗರ್ನವ್ರಿಗೆಲ್ಲ ಮೆಂತೆ ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ಹಾಕಿದಾಗ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನಾನು ಮೆಂತೆ ಪುಡಿನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ನಾನು ಸಾಸಿವೆನ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಮೆಂತೆ ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಉಪ್ಪನ್ನ ಜಾಸ್ತಿ ಹಾಕೊಂಡಾಗ ಕೆಡಲ್ಲ ಅಂತ ಕೂಡ ಹೇಳ್ತಾರೆ. ಖಾರದ ಪುಡಿ ಮಾಡ್ಕೋಬೇಕಾದ್ರೆ ನೀವು ಖಾರದ ಪುಡಿ ಮಾಡ್ಕೋಬೇಕಾದ್ರೆ ಒಣಮೆಣಸಿನ್ಕಾಯಿ, ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ನಾನು ಗುಂಟೂರನ್ನ ತೊಗೊಂಡಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿನೇ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ನಾನು ಮಿಲ್ಲಿಗೆ ಹಾಕ್ಸ್ಕೊಂಡ್ಬಂದಿದ್ದೀನಿ. ಬೇಕಾದರೆ ನೀವು ಮನೇಲಿ ಕೂಡ ಮಾಡ್ಕೋಬೋದು. ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ನಾನು ಸಾಸಿವೆ ಪುಡಿ ಇರುತ್ತಲ್ಲ, ಸಾಸಿವೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮೆಂತೆ ಹುರಿದಿಟ್ಕೊಂಡಿರೋಂಥ ಮೆಂತೆ ಪೌಡ್ರ್ ಮಾಡಿಟ್ಕೊಂಡಿರೋಂಥ ಮೆಂತೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಂಗು ನಾನು ಆಲ್ಮೋಸ್ಟ್ ಒಂದು ಅರ್ಧ ಡಬ್ಬಿಯಷ್ಟು ಇಂಗು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ, ಆಮೇಲೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಆಮೇಲೆ ನೀವು ಬೇಕೆಂದರೆ ಸ್ಪೂನಿಂದನೂ ಕಲಿಸ್ಬೋದು. ನಾನು ಡೈರೆಕ್ಟಾಗಿ ಕೈಯಿಂದನೇ ಕಲಿಸ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಸ್ಪೂನಿಂದ ಕಲಿಸಿದ್ರೆ ಒಂದು ಕಡೆ ಅಂಟ್ಕೊಳ್ಳುತ್ತೆ, ಒಂದು ಕಡೆ ಅಂಟ್ಕೊಳ್ಳಲ್ಲ ಒಂದೊಂದು ಸರ್ತಿ. ನಾನು 1 ಸ್ಪೂನ್ ಮೇಲೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಕಮ್ಮಿ ಹಾಕ್ಕೊಂಡು, ಯಾಕಂದರೆ ಉಪ್ಪು ಹಾಕೊಳ್ಳೋದ್ರಿಂದ ಮೇಲೆ ಪ್ರಿಸರ್ವೇಟಿವ್ ಥರ ಕೂಡ ಕೆಲಸ ಮಾಡುತ್ತೆ, ನ್ಯಾಚುರಲ್ ಪ್ರಿಸರ್ವೇಟಿವ್. ಉಪ್ಪು ಮತ್ತು ಎಣ್ಣೆ. ಸೊ ನೀವು ಬಿಸಿ ಆದರೂ ಕಾಯಿಸ್ಕೊಂಡು ಹಾಕೋಬೋದು, ಅಥವಾ ನಾರ್ಮಲ್ ಎಣ್ಣೆನೂ ಹಾಕೋಬೋದು, ಕಾಯಿಸದೆ ಅದೇ ಥರ. ನಾನೇನು ಕಾಯಿಸಿಲ್ಲ, ಎಣ್ಣೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಥರ 2 ದಿನಕ್ಕೊಮ್ಮೆ ಸುಮ್ಮನೆ ಈ ಥರ ಮೇಲ್ಗಡೆ ಶೇಕ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗುತ್ತೆ. ನಾಳೆ ನಾಡಿದಷ್ಟೊತ್ತಿಗೆ ಪೂರ್ತಿ ಈಗ ಎಣ್ಣೆ ಬಿಟ್ಕೊಳ್ಳುತ್ತೆ ಇದು. ಸೊ ಈ ಥರ ಮಲ್ ಬಟ್ಟೆ ಹಾಕೋತೀನಿ ನಾನು. ಸೊ ಹೀಗೆ ಇರಲಿ ಅಂತ 2 ದಿನ ಹಾಗೆ ಇಡ್ತೀನಿ. ಕೆಲವರು ಬಿಸಿಲಿಗೂ ಇಡ್ತಾರೆ, ನಾನು ಬಿಸಿಲಿಗೆ ಏನೂ ಇಡ್ತಾ ಇಲ್ಲ, ಹಾಗೆ ನಾರ್ಮಲ್ ಆಗಿ ಇಷ್ಟನ್ನೇ ಹಾಕಿ ಇದು ರೆಡಿಯಾಗಿದೆ. ನೋಡೋಣ 2 ದಿನ ಆದಮೇಲೆ. ಅದೇ ಥರನೇ ಸೇಮು ನಾನು ಬೆಳ್ಳುಳ್ಳಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಇಂಗು ಹಾಕಿದ್ದೀನಿ, ಇನ್ನೊಂದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದೂ ಕೂಡ ಅವಕಾಯಿ ಥರನೇ, ಬಟ್ ಚಿಕ್ಕದು ಇರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದಕ್ಕೂ ಸೇಮು
ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ, ಖಾರದ ಪುಡಿ 3/4 ಕಪ್ನಷ್ಟು ಹತ್ರ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ 1.5 ಸ್ಪೂನಷ್ಟು. ಇದಕ್ಕೂ ಅಷ್ಟೇ, ಅದಕ್ಕೇನು ಹಾಕಿದ್ರೆ ಸೇಮು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಮೆಂತೆನ ಸ್ವಲ್ಪ ಇಲ್ಲಿ ಕಡಿಮೆ ಹಾಕ್ಕೊಳ್ತೀನಿ. ಆದರೆ ನಾನಿಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಮೆಂತೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಒಂಥರ ಡಿಫ್ರೆಂಟಾಗಿ ಇರುತ್ತೆ ಇದು ಉಪ್ಪಿನಕಾಯಿ. ಸ್ವಲ್ಪ ಸಾಸಿವೆ ಪೌಡ್ರು, ಈ ಬೆಳ್ಳುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಜ್ಜಿ ಕೂಡ ಹಾಕ್ಕೋಬೋದು. ನಾನೊಂದು ಸ್ವಲ್ಪ ಇದನ್ನ ಜಜ್ಕೊಳ್ತಾ ಇದ್ದೀನಿ. ಆದಷ್ಟು ನೋಡಿ, ನಾನು ಇದರಲ್ಲಿ ಜಜ್ಕೊಂಡಿದ್ದೀನಿ. ಸುಮ್ಮನೆ ಜಸ್ಟ್ 1-2 ಪ್ರೆಸ್ ಮಾಡೋ ಥರ ಜಜ್ಕೊಂಡಿದ್ದೀನಿ. ಸೊ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬೆಳ್ಳುಳ್ಳಿ ಹಾಕಿರುವಂಥ ಆಂಧ್ರ ಸ್ಟೈಲಲ್ಲಿ ಉಪ್ಪಿನಕಾಯಿ ರೆಡಿ ಆಗಿದೆ. ನಾನು ನಿಮ್ಗೆ ರೆಡಿ ಆದಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಇದನ್ನು ಕೂಡ ನಾನು ನಾರ್ಮಲ್ ಬಟ್ಟೆಯಲ್ಲಿ ಇಡ್ತಾ ಇದ್ದೀನಿ. ಮೇಲೆ ಒಂದು ಬಟ್ಟೆನ ಕವರ್ ಮಾಡಿ ಇದಕ್ಕೂ ಕೂಡ ಹಾಗೆ ಇಡ್ತಾ ಇದ್ದೀನಿ. ಇವಾಗ ನೋಡ್ಬೋದು, ಇಲ್ಲೂ ಕೂಡ ನಾನೊಂದು ಮಲ್ಬಟ್ಟೆ ತೊಗೊಂಡಿದ್ದೀನಿ. ಇಲ್ಲೂ ಒಂದು ಮಲ್ಬಟ್ಟೆ ತೊಗೊಂಡಿದ್ದ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಹೀಗೆ ರೆಡಿ ಆದಮೇಲೆ ತೋರಿಸ್ತೀನಿ. ನಿಮಗೆ ಇಲ್ಲಿ ಸೈಡಿಗೆ ನೋಡ್ಬೋದು, ನೋಡಿ ಈ ಥರ ಎಣ್ಣೆನ ಹಾಕಿ ಇಟ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಕೂಡ ಹಾಳಾಗಲ್ಲ. ಮೇಲೆ ಎಣ್ಣೆ ಎಷ್ಟು ನಿಂತಿರುತ್ತೋ ಅಷ್ಟು ನಿಮಗೆ ಪ್ರಿಸರ್ವ್ ಆಗಿರುತ್ತೆ ಕೂಡ. ಹಾಗೆಯೇ ನಿಮಗೆ ಇದರಲ್ಲಿ ಅನ್ನ ಕಲಿಸ್ಕೊಂಡು ತಿನ್ನೋರ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇದು ಪರ್ಸ್ನಲಾಗಿ ತುಂಬಾ ಇಷ್ಟ. ವೈಟ್ ರೈಸ್ಗೆ ಈ ಒಂದು ಎಣ್ಣೆನ ಹಾಕಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಸೂಪರ್ಬ್ ಆಗಿರುತ್ತೆ. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಈ ಗಾರ್ಲಿಕನ್ನು ಯೂಸ್ ಮಾಡಿರೋದು ಮತ್ತು ಇಂಗನ್ನು ಹಾಕಿ ಮಾಡಿರೋದು ಎರಡೂ ರೆಸಿಪೀಸನ್ನು ನಿಮಗೆ ತೋರಿಸಿದ್ದೀನಿ. ನಿಮಗೆ ಯಾವ್ದು ಬೇಕು ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋಗಳು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದ್ಬಿಟ್ಟತ್ತೆ. ಬಾಯ್, ಟೇಕ್ ಕೇರ್.